ಬೇಸಿಗೆ ಕಾಲದಲ್ಲಿ ಏನಾದರೂ ಕೂಲಾಗಿ ತಿನ್ನಬೇಕು ಅಂತ ಅನಿಸುತ್ತೆ. ಅದರಲ್ಲೂ ಮಕ್ಳಿಗಂತೂ ಕುಲ್ಫಿ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ. ಆದ್ದರಿಂದ ಇವತ್ತು ನನ್ನ ಮಕ್ಕಳಿಗೆ ಇಷ್ಟ ಆಗುವಂತಹ ಆ ಕುಲ್ಫಿನ ಪ್ರಿಪೇರ್ ಮಾಡೋಕ್ಕೆ ಹೊರಟಿದ್ದೀನಿ. ವೆಲ್ಕಮ್ ಟು ದ ಮೈ ಚಾನಲ್ ಟೇಸ್ಟಿ ಕುಕಿಂಗ್. ಇವತ್ತು ನಾನು ಮಾಡೋಕ್ಕೆ ರೆಸಿಪಿ ಬ್ರೆಡ್ ಕುಲ್ಫಿ. ಇದಕ್ಕೆ 2 ಸ್ಲೈಸ್ ಬ್ರೆಡ್ ಪೀಸು ಮತ್ತು ಹಾಲಿದ್ರೆ ಸಾಕು, ಈಸಿಯಾಗಿ ಟೇಸ್ಟಿಯಾಗಿರೋ ಕುಲ್ಫಿನ ಪ್ರಿಪೇರ್ ಮಾಡ್ಬೋದು. ಬನ್ನಿ ರೆಸಿಪಿನ ಶುರು ಮಾಡೋಣ. ಈ 2 ಪೀಸ್ ಬ್ರೆಡ್ ಸ್ಲೈಸ್ನ ಬ್ರೌನ್ ಕಲರ್ ಪಾರ್ಟ್ ಎಲ್ಲ ತೆಗೆದಾಕೋಣ. ಇದನ್ನು ಯೂಸ್ ಮಾಡ್ಬೋದು, ಇಲ್ಲ ಅಂತಲ್ಲ. ಬಟ್ ಏನಕ್ಕೆ ಅಂದರೆ ಕುಲ್ಫಿ ಕಲರು ಬದಲಾಗ್ಬಿಡುತ್ತೆ, ಬ್ರೌನ್ ಕಲರ್ ಇರುತ್ತಲ್ವ, ಅದಕ್ಕೋಸ್ಕರ. ಇದನ್ನು ವೇಸ್ಟ್ ಮಾಡೋದು ಬೇಡ. ಬ್ರೆಡ್ ಕ್ರಮ್ಸ್ನ ಮಾಡಿಕೊಂಡು ಕಟ್ಲೆಟ್ಗಳಲ್ಲಿ ಯೂಸ್ ಮಾಡ್ಕೊಳ್ಬೋದು. ಈ ಬ್ರೆಡ್ನ ಸಣ್ಣ ಸಣ್ಣದಾಗಿ ಹಚ್ಕೊಂಡು ಪೀಸಸ್ಗಳಾಗಿ ಮಾಡಿಕೊಂಡು ನಾವು ಪುಡಿ ಮಾಡ್ಕೊಳ್ಳೋಣ, ಫೈನ್ ಪೌಡ್ರ್ ರೀತಿ. ವೈಟ್ ಬ್ರೆಡ್ಗೆ ಬದಲಾಗಿ ನೀವು ಮಲ್ಟಿಗ್ರೈನ್ ಬ್ರೆಡ್ನ ಕೂಡ ಬಳಸ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ನೀವೀಗ ಫೈನ್ ಪೌಡ್ರಾಗಿ ಆಗಿದೆ. ಇದನ್ನು ಒಂದು ಪ್ಯಾನ್ಗೆ ಹಾಕ್ಕೊಂಡು ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ, ಹಸಿ ವಾಸನೆ ಹೋಗೋವರೆಗೂ. ಲೋ ಫ್ಲೇಮಲ್ಲೇ ಇರಬೇಕು, ಯಾವ ಕಾರಣಕ್ಕೂ ಹೈ ಫ್ಲೇಮ್ ಇಟ್ಟು ಇದು ರೋಸ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಬ್ರೌನ್ ಕಲರ್ ಬಂದ್ಬಿಡತ್ತೆ. ಇದು ಚೆನ್ನಾಗಿ ಹುರಿದ ನಂತರ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನಾನೀಗ ಅರ್ಧ ಲೀಟ್ರು ಹಾಲನ್ನ ತೊಗೊಂಡಿದ್ದೀನಿ, ಫುಲ್ ಫ್ಯಾಟ್ ಮಿಲ್ಕ್ ಇದು. ನೀವೀಗ ನೋಡ್ಬೋದು ಬಬಲ್ಸ್ ಬರೋಕ್ಕೆ ಶುರು ಆಗಿದೆ. ಇದು ಉಕ್ಕಿ ಬರೋ ಹೊತ್ತಲ್ಲಿ ಚೆನ್ನಾಗಿ ಕೈ ಆಡಿಸ್ತಾ ಇರಿ, ಇದು ಸೌಟಿಂದ ಇಲ್ಲ ಉಕ್ಕೋಗ್ಬಿಡುತ್ತೆ. ಇದು ಹಾಲಿನ ಪ್ರಮಾಣ ಸ್ವಲ್ಪ ಕಡಿಮೆ ಆಗಬೇಕು, ಅಂದರೆ ಥಿಕ್ನೆಸ್ಗೋಸ್ಕರ ಅಷ್ಟೇ. ನಾವಿಲ್ಲಿ ಕ್ರೀಮ್ ಆಗಲಿ, ಕಂಡೆನ್ಸೆಡ್ ಮಿಲ್ಕ್ ಆಗಲಿ, ಬಟರ್ ಆಗಲಿ ಏನೂ ಬಳಸ್ತಾ ಇಲ್ಲ. ಅದರಿಂದ ಮಿಲ್ಕ್ ಥಿಕ್ನೆಸ್ಸು ಮುಖ್ಯ ಆಗುತ್ತೆ. ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡೋರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲೇ ಇರೋ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಕೂಡ ಫಸ್ಟ್ ನಿಮಗೆ ಸಿಗತ್ತೆ. ನೋಡ್ಬೋದು ಈಗ ಹಾಲಿನ ಪ್ರಮಾಣ ತುಂಬ ಕಡಿಮೆ ಆಗಿದೆ. ಈ ಹಂತದಲ್ಲಿ ನಾವು ಹುರಿದಿಟ್ಕೊಂಡಿರೋ ಬ್ರೆಡ್ ಕ್ರಮ್ಸ್ನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಂಡೆಗಳು ಕಟ್ಟದ ಹಾಗೆ ಕಲಿಸ್ತಾ ಇರೋಣ. ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿಯಾಗಿ ಮನೆಯಲ್ಲೇ ಇರೋ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಈ ರೆಸಿಪಿನ ನಾವು ತಯಾರು ಮಾಡ್ಬೋದು. ಒಮ್ಮೆ ಖಂಡಿತ ಟ್ರೈ ಮಾಡಿ ಮನೆಯಲ್ಲಿ. ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಅಲ್ಲ, ಈ ಹಂತದಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಕಾರ್ನ್ಫ್ಲೋರ್ನ ತೊಗೊಂಡು ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡಿಕೊಂಡು, ತಣ್ಣಗಿರೋ ಹಾಲನ್ನ ಹಾಕ್ಕೊಳ್ಳಿ, ಬಿಸಿ ಹಾಲನ್ನ ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡಿ, ಲಮ್ಸ್ ಆಗಿಬಿಡತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಲ್ಫಿ ಮಿಕ್ಸ್ಚರ್ಗೆ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಕೈ ಬಿಡದ ಹಾಗೆ ಕಲಿಸ್ತಾನೆ ಇರಬೇಕು, ಯಾಕಂದರೆ ಉಂಡೆಗಳು ಕಟ್ಟುತ್ತೆ, ಇಲ್ಲದೆ ಮತ್ತು ತಳ ಕೂಡ ಹಿಡಿಯುತ್ತೆ. ಇದಾದ ನಂತರ ಒಂದು 5 ಟೇಬಲ್ ಸ್ಪೂನಷ್ಟು ನಾನು ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಕೈ ಬಿಡದ ಹಾಗೆ ಕಲಿಸ್ತಾನೆ ಇರೋಣ. ಅಂಚಲ್ಲೆಲ್ಲ ಕೆನೆ ಕಟ್ತಾ ಇರುತ್ತಲ್ವ, ಅದನ್ನು ಕೂಡ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈ ಹಿಂದೆ ನಾನೊಂದು ವಿಡಿಯೋ ಅಲ್ಲಿ ಡ್ರೈ ಫ್ರೂಟ್ಸ್ ಪೌಡರ್ನ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸಿದ್ದೆ. ಅದನ್ನು ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆಪ್ಷನ್ ಅಷ್ಟೇ, ತುಂಬ ಟೇಸ್ಟಿಗೋಸ್ಕರ ಮತ್ತು ಹೆಲ್ದಿಯಾಗಿರಲಿ ಅಂತ ಅಷ್ಟೇ. ಇದು ಬೇಡ ಅಂದರೆ ಈ ಜಾಗದಲ್ಲಿ ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ನಿಮಗೆ ಬೇಕು ಅನಿಸಿದರೆ ನಾನು
ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಬೋದು. ಇದಾದ ನಂತರ ನಾನು 1/4 ಟೇಬಲ್ ಸ್ಪೂನಷ್ಟು ಯಲಾಚಿ ಪೌಡರ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ವಿಸ್ಕರ್ನ ಸಹಾಯದಿಂದ ಕಲಿಸ್ಕೊಳ್ಳೋಣ. ಯಾಕೆ ಅಂದರೆ ಎಲ್ಲೂ ಕೂಡ ಗಂಟುಗಳು ಹಾಕಬಾರ್ದು, ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ನೋಡ್ಬೋದು ಎಷ್ಟು ಥಿಕ್ನೆಸ್ ಆಗಿ, ಎಷ್ಟು ಕ್ರೀಮಿಯಾಗಿ ಕಾಣ್ತಿದೆ ಅಂಥೇಳಿ. 2 ಕುದಿ ಬಂದ ತಕ್ಷಣ ಇದನ್ನು ಸ್ಟವ್ ಆರಿಸ್ಕೊಂಡು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಕಂಪ್ಲೀಟಾಗಿ ಇದು ತಣ್ಣಗೆ ಆದಮೇಲೆ ನಾವು ಮೋಲ್ಡ್ಗೆ ಶಿಫ್ಟ್ ಮಾಡ್ಕೊಳ್ಬೇಕು. ಈಗ ನಾವೊಂದು ಕುಲ್ಫಿ ಮೋಲ್ಡ್ನ ತೊಗೊಂಡು ನಾವು ಮಾಡಿಕೊಂಡಂತಹ ಬ್ರೆಡ್ ಕುಲ್ಫಿ ಮಿಕ್ಸ್ಚರ್ನ ಹಾಕ್ಕೊಳ್ಳೋಣ. ಇನ್ ಕೇಸ್ ಕುಲ್ಫಿ ಮೋಲ್ಡ್ ಇಲ್ಲ ಅಂದ್ರೂ ಕೂಡ ಗ್ಲಾಸಲ್ಲೇ ಮನೆಯಲ್ಲೇ ಇರ್ತಕ್ಕಂತಹ ಟೀ ಕಪ್ಸಲ್ಲಿ ಯಾವ ರೀತಿ ಮಾಡೋದು ಅಂತ ಕೂಡ ನೋಡೋಣ. ಈಗ ಇದು ಕಂಪ್ಲೀಟಾಗಿ ಸೆಟ್ ಮಾಡಿ ಒಂದು ಫ್ರೀಝರಲ್ಲಿ ಇಡೋಣ. 6 to 8 ಅವರ್ಸ್ ಕಾಲ ಫ್ರೀಝರಲ್ಲಿ ಇಡಬೇಕು, ಆಗಲೇ ಕಂಪ್ಲೀಟಾಗಿ ಸೆಟ್ ಆಗುತ್ತೆ. ನೋಡಿದ್ರಲ್ಲ, ಒಂದು ಟೀ ಕಪ್ ತೊಗೊಂಡು ಅದಕ್ಕೆ ಕುಲ್ಫಿ ಮಿಕ್ಸ್ಚರ್ನ ಹಾಕ್ಕೊಂಡು ಈ ರೀತಿ ಒಂದು ಪಾಲಿಥೀನ್ ಕವರಿಂದ ಪ್ಯಾಕ್ ಮಾಡ್ಕೊಳ್ಳೋಣ. ಪ್ಯಾಕ್ ಮಾಡಿಕೊಂಡು ಸಣ್ಣದೊಂದು ಹೋಲ್ ಮಾಡಿ ಅದಕ್ಕೆ ಐಸ್ ಕ್ರೀಮ್ ಸ್ಟಿಕ್ಸ್ನ ಸೆಟ್ ಮಾಡೋಣ. ಐಸ್ ಕ್ರೀಮ್ ಇದನ್ನು ಫ್ರೀಝರಲ್ಲಿಟ್ಟು ಮಿನಿಮಮ್ 8 ಅವರ್ಸ್ ಕಾಲ ಸೆಟ್ ಆಗೋದಕ್ಕೆ ಬಿಡಬೇಕು. ಇದಾದ ನಂತರ ಡಿಮೋಲ್ಡ್ ಮಾಡೋಣ. ಈಗ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಈಗ ನಾವು ಟೀ ಕಪ್ಪಲ್ಲಿ ಮಾಡಿದ್ದನ್ನು ನೋಡೋಣ. ಇದು ನೋಡಿದ್ರಲ್ಲ, ಟೀ ಕಪ್ಪಲ್ಲಿ ಮಾಡಿರೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ ಫ್ರೆಂಡ್ಸ್. ಮತ್ತು ಯಾವುದಾದ್ರೂ ಹೊಸ ರೆಸಿಪಿ ನಿಮಗೆ ಬೇಕು ಅಂತಾದರೆ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ.